ರಾತ್ರೋರಾತ್ರಿ ಚೀನಾದ ಗಡಿಭಾಗದಲ್ಲಿ ರಹಸ್ಯ ಕಾರ್ಯಾಚರಣೆಯೊಂದು ನಡೆದು ಹೋಗಿದೆ. ಶತ್ರು ರಾಷ್ಟ್ರದ ಅಹಂಕಾರಕ್ಕೆ ಬ್ರೇಕ್ ಹಾಕಲು ನೆರೆಯ ಬಲಿಷ್ಠ ದೇಶವೊಂದು ಸದ್ದಿಲ್ಲದೆ ತನ್ನ ಬ್ರಹ್ಮಾಸ್ತ್ರವನ್ನ ಹೊರತೆಗೆದಿದೆ. ಹೌದು, ಡ್ರ್ಯಾಗನ್ ರಾಷ್ಟ್ರದ ಪ್ರತಿಯೊಂದು ಚಲನವಲನದ ಮೇಲೆ ಕಣ್ಣಿಡಲು ಹಾಗೂ ಅನಿವಾರ್ಯವಾದರೆ ಕ್ಷಣಾರ್ಧದಲ್ಲಿ ಧೂಳಿಪಟ ಮಾಡಲು ಅಣು ಬಾಂಬ್ಗಿಂತಲೂ ಭೀಕರ ಎನ್ನಲಾದ ಕ್ಷಿಪಣಿಗಳನ್ನ ಆಯಾ ಕಠಿಣ ಜಾಗದಲ್ಲಿ ನಿಯೋಜನೆ ಮಾಡಲಾಗಿದೆ. ಈ ಅನಿರೀಕ್ಷಿತ ನಡೆಯಿಂದಾಗಿ ಚೀನಾಕ್ಕೆ ದಿಕ್ಕೆ ತೋಚದಂತಾಗಿದ್ದು ತನ್ನ ಗಡಿಯಲ್ಲೇ ತನಗೆ ಸಂಕಷ್ಟ ಎದುರಾಯಿತು ಎಂಬ ಭೀತಿಯಲ್ಲಿದೆ. ಜಪಾನ್ ತನ್ನ ರಕ್ಷಣಾ ನೀತಿಯನ್ನ ಮೂಲದಿಂದಲೇ ಪರಿವರ್ತಿಸುತ್ತಿದ್ದು ಈಗ ಆಕ್ರಮಣಕಾರಿ ಸಾಮರ್ಥ್ಯಗಳನ್ನ ಹೆಚ್ಚಿಸುವತ್ತ ಗಮನ ಹರಿಸಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನವೀಕರಿಸಿದ ಟೈಪ್ 12 ಕ್ಷಿಪಣಿಗಳು ಇದೀಗ ಸುಮಾರು 1,000 ಕಿಲೋಮೀಟರ್ ವ್ಯಾಪ್ತಿಯನ್ನ ಹೊಂದಿದ್ದು ಇದು ಚೀನಾದ ಮುಖ್ಯ ಭೂ ಭಾಗವನ್ನೇ ತಲುಪುವ ಸಾಮರ್ಥ್ಯವನ್ನ ಹೊಂದಿದೆ. ಕುಮಾಮೋಟೋ ಪ್ರಾಂತ್ಯದ ಕೆಂಗುನ್ ಶಿಬಿರದಲ್ಲಿ ಈ ಕ್ಷಿಪಣಿಗಳ ನಿಯೋಜನೆ ರಹಸ್ಯವಾಗಿ ನಡೆದಿರುವುದು ವಿಶೇಷ ಗಮನ ಸೆಳೆದಿದೆ. ರಾತ್ರಿ ವೇಳೆ ಲಾಂಚರ್ಗಳನ್ನ ಸಾಗಿಸಲಾಗಿದ್ದು ಸ್ಥಳೀಯ ಆಡಳಿತಕ್ಕೂ ಮಾಹಿತಿ ನೀಡಲಾಗಿಲ್ಲ. ಇನ್ನು ಕುಮಾಮೋಟೋ ಗವರ್ನರ್ ತಕಾಶಿ ಕಿಮುರಾ ಈ ಕ್ರಮದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದು ಮಾಧ್ಯಮಗಳ ಮೂಲಕವೇ ನಮಗೆ ಮಾಹಿತಿ ಸಿಕ್ಕಿದೆ ಎಂದು ಹೇಳಿದ್ದಾರೆ. ಸ್ಥಳೀಯ ಮಟ್ಟದಲ್ಲಿ ಪ್ರತಿಭಟನೆಗಳು ಭುಗಿಲೆದ್ದಿದ್ದರೂ ಟೋಕಿಯೋ ಸರ್ಕಾರ ತನ್ನ ಭದ್ರತಾ ಆದ್ಯತೆಯನ್ನ ಸ್ಪಷ್ಟವಾಗಿ ಸೂಚಿಸಿದೆ. ಮಾರ್ಚ್ 31ರ ಒಳಗೆ ಈ ಕ್ಷಿಪಣಿ ವ್ಯವಸ್ಥೆಯನ್ನ ಸಂಪೂರ್ಣ ಕಾರ್ಯನಿರ್ವಹಣೆಗೆ ತರಲು ಯೋಜಿಸಲಾಗಿದೆ. ಇದರೊಂದಿಗೆ ಜಪಾನ್ ತನ್ನ ನೈಋತ್ಯ ಪ್ರದೇಶಗಳಲ್ಲಿ ಸೈನಿಕ ಶಕ್ತಿಯನ್ನ ವೇಗವಾಗಿ ಹೆಚ್ಚಿಸುತ್ತಿದೆ. ಓಕಿನಾವಾ, ಇಶಿಗಾಕಿ ಮತ್ತು ಮಿಯಾಕೋ ದ್ವೀಪಗಳಲ್ಲಿ PAC-3 ಇಂಟರ್ಸೆಪ್ಟರ್ಗಳು ಹಾಗೂ ಮಧ್ಯಮ ಶ್ರೇಣಿಯ ಕ್ಷಿಪಣಿಗಳನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಮುಂದಿನ ಹಂತದಲ್ಲಿ ಯೋನಾಗುನಿ ದ್ವೀಪದಲ್ಲಿಯೂ ಕ್ಷಿಪಣಿ ವ್ಯವಸ್ಥೆ ಸ್ಥಾಪಿಸುವ ಯೋಜನೆ ಇದೆ. ಈ ಎಲ್ಲ ಕ್ರಮಗಳು ತೈವಾನ್ ಸುತ್ತಲಿನ ಹೆಚ್ಚುತ್ತಿರುವ ಉದ್ವಿಗ್ನತೆಯ ಹಿನ್ನೆಲೆ ನಡೆಯುತ್ತಿವೆ. ತೈವಾನ್ ಅನ್ನ ಚೀನಾ ತನ್ನದೇ ಭಾಗವೆಂದು ಹೇಳಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಯಾವುದೇ ಸೈನಿಕ ಕ್ರಮಕ್ಕೆ ತಕ್ಷಣ ಪ್ರತಿಕ್ರಿಯಿಸಲು ಜಪಾನ್ ಸಿದ್ಧವಾಗುತ್ತಿದೆ. ಜಪಾನ್ ಪ್ರಧಾನಿ ಸನೆ ತಕೈಚಿ ತೈವಾನ್ ಮೇಲೆ ದಾಳಿ ನಡೆದರೆ ಪ್ರತಿಕ್ರಿಯೆ ನೀಡುವುದಾಗಿ ಸೂಚಿಸಿರುವುದು ಪರಿಸ್ಥಿತಿಯನ್ನು ಇನ್ನಷ್ಟು ಗಂಭೀರಗೊಳಿಸಿದೆ.